ಬಿಗ್ ಬಾಸ್ ಮನೆಯಲ್ಲಿ ನಾಲ್ಗೆ ಹರಿಬಿಟ್ಟ ಅಶ್ವಿನಿ ಗೌಡ ಸ್ಪರ್ಧಿ ರಕ್ಷಿತಾಗೆ ಎಸ್ ಕ್ಯಾಟಗರಿ ಅಂತ ಹೇಳಿರುವಂತಹ ಅಶ್ವಿನ್ ಬಿಗ್ ಬಾಸ್ ಮನೆಯಲ್ಲಿ ನಾಲ್ಗೆ ಹರಿಬಿಟ್ಟಂತ ಅಶ್ವಿನಿ ಗೌಡ ಸ್ಪರ್ಧಿ ರಕ್ಷಿತಾಗೆ ಎಸ್ ಕ್ಯಾಟಗರಿ ಅಂದಿರುವಂತಹ ಅಶ್ವಿನಿ ಗೌಡಗೆ ಶುರುವಾಯಿತು ಭಾರೀ ಸಂಕಷ್ಟ ಪದ ಬಳಕೆಯ ಖಂಡಿಸಿ ಬಿಡದಿ ಠಾಣೆಯಲ್ಲಿ ದಾಖಲು ಮಾಡಿರುವಂತಹ ದೂರು ಜಾತಿ ನಿಂದನೆ ಹಾಗೂ ವ್ಯಕ್ತಿ ನಿಂದನೆ ಆರೋಪದಲ್ಲಿ ಅಶ್ವಿನ್ ದೂರಿನ ಅನ್ವಯ ಎನ್ಸಿಆರ್ ದಾಖಲಿಸಿದಂತಹ ಬಿಡದಿ ಪೊಲೀಸರು ಬಿಗ್ ಬಾಸ್ ಮನೆಗೆ ಹೋಗಿ ವಿಚಾರಣೆ ಮಾಡ್ತಾರ ಪೊಲೀಸರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಜೊತೆಗೆ ಜಗಳ ಆಡಿ ಅಶ್ವಿನಿ ಗೌಡ ಕಿರಿ ಏನೇ ಆಗಲಿ ಬಿಗ್ ಬಾಸ್ ಒಂದು ಎಂಟರ್ಟೈನ್ಮೆಂಟ್ ಶೋ ಎಂಟರ್ಟೈನ್ಮೆಂಟ್ಗಾಗಿ ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತ ಹೇಳಿ ಬದುಕಿದ್ರೆ ಓಕೆ ಅದು ಬಿಟ್ಟು ಅಶ್ವಿನಿ ಗೌಡ ಕೆಲಸಿಲ್ವೋ ಗೊತ್ತಿಲ್ವೋ ಗೊತ್ತಾಗ್ತಾ ಇಲ್ಲ ಕನ್ನಡದ ಹೋರಾಟಗಾರ್ತಿ ಅಂತ ಹೇಳ್ಕೊಳ್ತಾರೆ ಬಟ್ ಕಂಡು ಕಾಣದೆ ಅರಿಯದೆ ಅಥವಾ ಏನೋ ಮಾಡದೆ ತಪ್ಪು ಮಾಡಿಬಿಟ್ಟಿದ್ದಾರೆ ಎಸ್ ಕ್ಯಾಟಗರಿ ಅಂತ ಹೇಳಿ ಸೇರಿಸೋದು ಒಂದು ಜಾತಿಯ ನಿಂದನೆ ಆಗುತ್ತೆ ಅನ್ನುವಂಥದ್ದು ನಿನ್ನೆ ಎಪಿಸೋಡಲ್ಲೂ ಕೂಡ ಬಾಯಿಗೆ ಬಂದಂಗೆ ರಕ್ಷಿತನ್ನ ಬೈದಿರುವಂಥದ್ದು ನನಗೆ ಇದೊಂದು ಅರ್ಥ ಆಗ್ತಾ ಇಲ್ಲ ಸುದೀಪ್ ಅವರು ಬಂದು ರುಬ್ತಾರೆ ಎಂದು ಗೊತ್ತಿರುತ್ತೆ ಸುದೀಪ್ ಇದ್ರ ಬಗ್ಗೆ ಮಾತನಾಡ್ತಾರೆ ಶನಿವಾರದ ಎಪಿಸೋಡಲ್ಲಿ ಮತ್ತು ಭಾನುವಾರದ ಎಪಿಸೋಡಲ್ಲಿ ಏನು ಗೊತ್ತಿರುತ್ತೆ ಮತ್ತು ಯಾಕ್ರಿ ಈ ಥರ ಮಾತಾಡ್ಕೊಂಡು ಸಿಕ್ಕಾಕಂತೀರಾ ಹಾಂ ನೀವು ಆ ಮಾತಿನ ಭರದಲ್ಲಿ ಹೇಳ್ತಿರೋ ಅಥವಾ ಬೇಕಂತ ಹೇಳ್ತಿರೋ ಗೊತ್ತಿಲ್ಲ ಆ ಮುಗ್ಧ ಹುಡುಗಿಯ ಮೇಲೆ ನಿಮ್ಮ ಒಂದು ದರ್ಪ ಏನು ಹೇಳೋಣ ಗೊತ್ತಾಗ್ತಾ ಇಲ್ಲ ನನಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ